ಕಮಲಾಪುರ ತಾಲೂಕಿನ ದಸ್ತಾಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ 8 ಕೋಟಿ ಅನುದಾನ ಒದಗಿಸಲಾಗಿದೆ ಅಂದು ಶಾಸಕ ಇಟೇಕ್. ಕಮಲಾಪುರ ತಾಲೂಕಿನ ದಸ್ತಾಪುರ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ 8 ಕೋಟಿ ಅನುದಾನವನ್ನು ಒದಗಿಸಲಾಗಿದೆ. ನಾನು ನುಡಿದಂತೆ ನಡೆದಿದ್ದೇನೆ ಅಂತ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ತಿಳಿಸಿದ್ದಾರೆ. ದಸ್ತಾಪುರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6 ಕೋಣೆಗಳ ಕಟ್ಟಡ ಉದ್ಘಾಟನೆ ಮಾಡಲಾಗಿದೆ. KKRDB ಮೆಗಾ ಮ್ಯಾಕ್ರೋ ಯೋಜನೆ ಅಡಿಯಲ್ಲಿ 283.40 ಲಕ್ಷ ವೆಚ್ಚದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಿಂದ ದಸ್ತಾಪುರ ರಸ್ತೆ ಮತ್ತು ಸೇತುವೆ ನಿರ್ಮಾಣಕ್ಕೆ 5 ಕೋಟಿ ಅನುದಾನ ಒದಗಿಸಲಾಗಿದ್ದು ಕಾಮಗಾರಿ ಚಾಲನೆಯಲ್ಲಿದೆ ಎಂದರು. 21.18 ಕೋಟಿ ಕೊಳವೆ ಬಾವಿ, 34 ಲಕ್ಷ ಶುದ್ಧ ನೀರಿನ ಘಟಕ, 11.75 ಲಕ್ಷ ಹೈಮಾಸ್ ದೀಪ, 23.85 ಲಕ್ಷ CC ರಸ್ತೆಗೆ ಮತ್ತು ಬೀರಲಿಂಗೇಶ್ವರ ಮಂದಿರ ಅಭಿವೃದ್ಧಿಗೆ 15 ಲಕ್ಷ ಒದಗಿಸಲಾಗಿದೆ. ಜೊತೆಗೆ ಬೀರಲಿಂಗೇಶ್ವರ ದೇವಸ್ಥಾನ ರಸ್ತೆ ಸುಧಾರಣೆಗೆ 15 ಲಕ್ಷ ಅನುದಾನ ಮಂಜೂರಾಗಿದೆ ಎಂದು ತಿಳಿಸಿದರು. ಬಹುದಿನಗಳಿಂದ ಶಾಲೆ ಕಟ್ಟಡ, ರಸ್ತೆ, ಸೇತುವೆ ಸಮಸ್ಯೆ ಇತ್ತು. ಇದಕ್ಕೆ ದೊಡ್ಡ ಪ್ರಮಾಣದ ಅನುದಾನ ಅವಶ್ಯಕತೆ ಇರೋದರಿಂದ ತುಸು ವಿಳಂಬವಾಗಿದೆ. ಚುನಾವಣೆ ಮೊದಲು 60 ಮಾತಿನಂತೆ ನಡೆದುಕೊಂಡಿದ್ದೇನೆ. ಸಾರ್ವಜನಿಕರು ವಿನಾಕಾರಣ ತಡೆಯುಂಟು ಮಾಡದೆ ಗುಣಮಟ್ಟದ ಕಾಮಗಾರಿ ಕೈಗೊಳ್ಳಲು ಅನುವು ಮಾಡಿಕೊಡಬೇಕೆಂದರು. ಅನಿತಾ ರಾಠೋಡ್, ಮಲ್ಲಿಕಾರ್ಜುನ್ ಸತೀಶ್ ಹೊರಡೆ, ಶಾಂತವೀರ್ ಪಾಟೀಲ್ ಮರ್ತುರ್ಕಾರ್, ಚನ್ನು ಮನಾಳಿ, PDO ಅಮಿತ್ ರಿಶೇಲ್ ಪಾಟೀಲ್, ವೈಜನಾಥ್ ಪಂಗರ್ಗಿ, ಪ್ರವೀಣ್ ಮುಚ್ಚಟ್ಟಿ, ಪ್ರಭಾವತಿ ಉಪಸ್ಥಿತರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ. ಲೋಕೋಪಯೋಗಿ ಇಲಾಖೆಯಿಂದ 2024-25ನೇ ಸಾಲಿನ KKRDB ಮೆಗಾ ಮ್ಯಾಕ್ರೋ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 83 ಲಕ್ಷ ಮೊತ್ತದಲ್ಲಿ 6 ಕೋಣೆಗಳನ್ನು ಕಟ್ಟಡ ನಿರ್ಮಾಣ ಪೂರ್ಣಗೊಂಡು ಈ ಕಾಮಗಾರಿಯನ್ನು ಈಗಾಗಲೇ ನಾವು ಉದ್ಘಾಟನಾ ಕೂಡ ನಮ್ಮೆಲ್ಲರ ನೇತೃತ್ವದಲ್ಲಿ ಪೂರ್ಣಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಗ್ರಾಮದ ಶಾಂತವೀರ್ ಪಾಟೀಲ್ ಅಣ್ಣವ್ರೆ, ಯಾಕಪ್ಪ ಅಂತಂದ್ರೆ ಗ್ರಾಮಕ್ಕೆ ಯಾವಾಗೇನೋ ಬರ್ತಕ್ಕಂಥ ಅಪ್ರೂವ್ ಬಂದ ತಮ್ಮ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ನೀವಿದ್ದರೂ ಕೂಡ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ. ಯಾಕಂದ್ರೆ 2 ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ. ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದಂತ ಇವನು ಸರ್ಕಾರಿ ಶಾಲೆ ಆಗ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಜನ ಬೇಡಿಕೆ ಇತ್ತು. ಕೆಲವು ಸಮಯದಲ್ಲಿ ನಾನು ಒಳಗಡೆ ನೋಡಿದೆ, ಸರಿ ಇರಲಿಲ್ಲ. ಹಿಂಗಾಗಿ 83 ಲಕ್ಷ ಕೊಟ್ಟು ಈಗಾಗಲೇ 6 ಕೋಣೆಗಳು ಕೂಡ ನಾವು ನಿರ್ಮಾಣ ಮಾಡಿದ್ದೆ. ಇವತ್ತು ಸ್ಕೂಲ್ ಕಟ್ಟಿದ್ರೆ ಅಷ್ಟೇ ಆಗ್ಲಿಕ್ಕಿಲ್ಲ. ಸ್ಕೂಲ್ನ ಮಕ್ಕಳು ಇದ್ರೆ ಮಾತ್ರ ಸ್ಕೂಲಿಗೆ ಶೋಭೆ ಬರ್ತಕ್ಕಂಥದ್ದು. ಈಗ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಂತವ್ರು, ನನ್ಗನ್ಸೋ ಮಟ್ಟಿಗೆ ಇಡೀ ದೇಶದಲ್ಲಿ 99% ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದೋರು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಓದ್ತಕ್ಕಂಥ ಇವತ್ತು 99%, 95%, 94% ರಿಸಲ್ಟ್ ಆಗಿದ್ರು ಸರ್ಕಾರಿ ಶಾಲೆಯಲ್ಲಿ ಓದಂತ ಮಕ್ಕಳುಗಳೇ ಹೈಯೆಸ್ಟ್ ರಿಸಲ್ಟ್ ನಾವು ನೋಡಿದ್ದೇವೆ ಎಲ್ಲ ಕೇಳಿ. ಜನರಿಗೆ ಒಂದ್ ಏನಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಸರಿ ಆಗ್ಲಿಕ್ಕಿಲ್ಪ, ಸರಿ ಪಾಠ ಹೇಳಿಕ್ಕಿಲ್ಲ ಅಂತಕ್ಕಂಥ ಕೆಲವು ಜನಗಳಿಗೆ ಇರ್ಬೋದು. ಆದ್ರೆ ಒಳ್ಳೆ ಎಜುಕೇಶನ್ ಸಿಗ್ತಕ್ಕಂಥದ್ದು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ. ಪೈಲರ್ಗೆ ಬಹಳ ಫರಕ್ ಇದೆ. ಆದ್ರೆ ತಮ್ಗೆಲ್ಲರೂ ಕೂಡ ದಯವಿಟ್ಟು ಹೇಳ್ತಕ್ಕಂಥ ಸರ್ಕಾರಿ ಶಾಲೆಯಲ್ಲಿ ಹಾಕಿದ್ರೆ ಮಾತ್ರ ಇಂಥ ಸ್ಕೂಲ್ ಕಟ್ಟಿಸಿರ್ತಿತ್ತಲ್ಲ ಚೆನ್ನಾಗಿ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕೆ ಎಲ್ಲಾ ಮಕ್ಕಳಿಗೆ ನಾವು ಒಯ್ದು ಪ್ರೈವೇಟ್ ಸ್ಕೂಲ್ನಾಗ ಗುಲ್ಬರ್ಗಾದಾಗ ಹಾಕ್ತೇವೆ ಅಂದ್ರೆ ಈ ಸಾಲಿ ಕಟ್ಟಿನ ಉಪಯೋಗ ಆಗಂಗಿಲ್ಲ ನಾವು. ಅದಕ್ಕೆ ಇವತ್ತು ನಾವು ಹಳ್ಳಿ ಊರಾಗ ಹುಟ್ಟದಾಗ ಹಳ್ಳಿ ಊರಾಗೆ ನಾವು ಸಾಲಿ ಹೋಗ್ಬಂದು ಈಗ ನಮ್ಮ ಮಕ್ಕಳು ಸಿಟಿಯಾಗಿ ಇರ್ತೀವಿ, ನಾವು ಸಿಟಿಯಾಗಿ ಅಡ್ಮಿಷನ್ ಮಾಡ್ಬೋದು. ಅವ್ರು ಇಲ್ಲಿ ಗ್ರಾಮೀಣ ತಂದು ಹಾಕ್ಲಿಕ್ಕಾಗಲ್ಲ. ಇಲ್ಲಿ ಇರ್ತಕ್ಕಂಥ ಮಕ್ಕಳು ಏನಿರ್ತಾರೆ ಅವ್ರು ಕಂಪಲ್ಸರಿ ನೀವು ಸ್ಕೂಲಿಗೆ ಇಲ್ಲೇ ಸರ್ಕಾರಿ ಶಾಲೆಗೆ ಅಡ್ಮಿಷನ್ ಮಾಡ್ಬೇಕಂತ ನಮ್ದು ಕೂಡ ವಿನಂತಿ ಇದೆ. ಸರ್ಕಾರಿ ಶಾಲೆ ಅಂತಂದ್ರೆ ಅದು ದೇವ್ರ ಕೋಣೆ ಇದ್ದಂಗೆ ಅಂತಕ್ಕಂಥ ಕೂಡ ನಾವು ಹೇಳ್ತೀವಿ. ಎಲ್ಲ ನಾವು ದೇವರುಗಳಿಗೆ ಇಟ್ಟು ಪೂಜೆ ಮಾಡ್ತೀವಿ. ನಮ್ಮ ಮಕ್ಕಳಿಗೆ ನಮ್ಮ ಪಾಲಿನ ದೇವ್ರು ಅಂತ ಅನ್ಕೋತೀವಿ. ಯಾಕಂದ್ರೆ ಮಕ್ಕಳು ಸ್ಕೂಲ್ನಾಗ ಇದ್ರೆ ನಾವು ದೇವ್ರಿಗೆ ಪೂಜೆ ಮಾಡಿದಾನೆ. ಅದು ತಾವೆಲ್ಲರೂ ಕೂಡ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಅಡ್ಮಿಷನ್ ಮಾಡಿ ಎಲ್ಲ ತಾಯಿ ತಂದೆ ಬಂದಿದ್ದೀರಿ. ನೀವೆಲ್ಲರೂ ಕೂಡ ಇಲ್ಲೇ ಅಡ್ಮಿಷನ್ ಮಾಡಿ ಮಕ್ಕಳಿಗೆ ಸರಿಯಾಗಿ ಪಾಠ ಕೊಡ್ತಕ್ಕಂಥದ್ದು. ಸಮಸ್ಯೆ ಏನಾದ್ರು ಕೂಡ ಬೇವರು ಇರ್ತಾರ, ನಾವ್ ಇರ್ತೀವಿ, ಹೆಡ್ ಮಾಸ್ಟರ್ ಇರ್ತಾರ. ಸರಿ ಏನೇ ಅನ್ಸಿಲ್ಲ ಅಂದ್ರೆ ನಮ್ಗೆ ಮತ್ತೆ ಸ್ಕೂಲ್ ನಲ್ಲಿ ಏನಾದ್ರು ತೊಂದರೆಗಳಾಗಿದ್ರೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ನಮ್ಮ ಮೇಲೆ ತೊಗೊಂಡ್ಬರಿ ನಾವು ಆದಷ್ಟು ಬೇಗನೆ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ಹೋದ್ಸಲ ನಾವು ಬಂದ ಕೆಲವು ಮಾತು ಕೊಟ್ಟಿದೆ, ರಸ್ತೆನ ಮಾಡಿ ನಿಮ್ ಊರಿಗೆ ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಇಲ್ಲೇನು ಬರ್ತಕ್ಕ ಸ್ವಲ್ಪ ಏನೋ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನೋಡೋಣ, ಅದ್ರ ಬಗ್ಗೆ ಅವರು ಡಿಪಾರ್ಟ್ಮೆಂಟ್ ಅವ್ರು ಕೂತಾರೆ ಅಂದ್ರೆ ಅವ್ರು ಏನ್ ಹೇಳ್ತಾರೆ ನೋಡೋಣ. ಅದಕ್ಕೆ ಮುಂದಿನ ದಿನ ಇದು ಆಯ್ತು ಮಾಡ್ಸೋಣ, ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಅದಕ್ಕೆ ಏನ್ ಅಡಿಷನಲ್ ಆಗಿ ಬೇಕು, ಮುಂದಿನ ದಿನ ಅದನ್ನೊಂದು ಕೋಟಿ 1 ಕೋಟಿ ಬೇಕಂತ ಹೇಳ್ತಾ ಇದಾರೆ. 1.5 ಕೋಟಿ ಅದಕ್ಕೂ ಎಡಿಷನಲ್ ಕೊಟ್ಟು ಅದಕ್ಕೆ ಹುಡುಕ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಆದ್ರೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಂದು ಬೀರಲಿಂಗೇಶ್ವರ ದೇವಸ್ಥಾನ ರಸ್ತೆ ಪ್ರಾಬ್ಲಮ್ ಇದೆ ಅಂದ್ರೆ ಈಗಾಗಲೇ 5 ಲಕ್ಷ ಕೊಟ್ಟಿದೆ. ನನ್ಗೆ ಅನ್ಸೋ ಮಟ್ಟಿಗೆ ಒಂದು ವಾರದಲ್ಲಿ ಒಂದು 5-6 ದಿನ ನಾವು ಕೆಲಸ ಪ್ರಾರಂಭ ಮಾಡುತ್ತೀವಿ. ಈಗಾಗಲೇ ಅಪ್ರೂವಲ್ ಆಗಿದೆ. ಅದು ಕೂಡ ಏನು ತೊಂದರೆ ಇಲ್ಲ. ಅದು ಕೂಡ ಮಾಡತಕ್ಕಂಥ ಕೆಲಸ ಮಾಡೋಣ. ಇನ್ನು ಕೂಡ ಗ್ರಾಮಸ್ಥರ ಬೇಡಿಕೆ ನಮಗೆ ಕಲ್ಯಾಣ ಮಂಟಪ ಬೇಕು, ಸಮುದಾಯ ಭವನ ಬೇಕು ಅಂತಕ್ಕಂಥ ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮ ಬೇಕಂತಂದ್ರೆ ಜಾಗ ಕೊಡು ಅಂತ ಹೇಳಿದೀನಿ. ಈಗಲೇ ಜಾಗ ಕೊಟ್ಟರೆ ಅಮೌಂಟ್ ಅದಕ್ಕೆ ಅಷ್ಟಿಷ್ಟು ಅಂತ ಹೇಳಂಗಿಲ್ಲ, ಎಷ್ಟು ಬೇಕಾಗ್ತದೆ ನೋಡೋಣ. ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ಅದನ್ನ ಈ ಖಾತಾ ಕೊಟ್ಟರೆ ಆಗಸ್ಟ್ ಬಗ್ಗೆ ಅದಕ್ಕೂ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ.
ಇವತ್ತು ನಾವು ಇಡೀ ಗ್ರಾಮೀಣ ಮೇಡಮ್ ಅವರು ನಮ್ಮ ಕ್ಷೇತ್ರದಲ್ಲಿ ಧರ್ಮಪುರಕ್ಕಿದ್ದರು, ನಮ್ಮ ಇನ್ನೊಂದು ಕೂಡ ಅವ್ರ ಜೊತೆ ಈಗ ಅಲ್ಲಿ ಇದು ಧರ್ಮಪುರಕ್ಕಿದ್ದರು. ಅನೇಕ ಸ್ಕೂಲ್ ಏನೇ ಸಮಸ್ಯೆ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಹ್ಯಾಂಡಲ್ ಮಾಡಿ ಏನು ಬೇಕಂತ ಕೊಡ್ತಕ್ಕಂಥ ಕೆಲಸ ನಾನು ಕೇಳ್ಬೋದು. ಆಮೇಲೆ ಅವ್ರಿಗೆ ನಾನೆಲ್ಲ ಕೂಡ ಅರ್ಜೆಂಟ್ ಆಗಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಈಗಲೂ ಕೂಡ ನಿಮ್ ಗ್ರಾಮದಲ್ಲಿ ನಾವು ಸ್ಕೂಲಲ್ಲಿ ಏನು ಕೆಲವು ತೊಂದರೆಗಳು ಹೇಳಿದಾರೆ, ಏನೇನು ಬೇಕಂತ ಇನ್ನು ಕೂಡ ಲಾಸ್ಟ್ ಟೈಮ್ ಆ ಗುಡಿ ಓಪನಿಂಗ್ ಬಂದ ಸಿಸಿ ರಸ್ತೆ ಹೇಳಿದ್ರಿ, ಈ ಇನ್ನೊಂದು ತಿಂಗಳು ಆಗ್ಬೋದು. ಆ ತಿಂಗಳದಾಗ ಅದು ಇಲ್ಲಿಂದ ಮೇನ್ ರಸ್ತೆನ ಗುಡಿತನ ರಸ್ತೆಗೆ ಅದು ಕೂಡ ಗಾಡಿ ಪಾಸ್ ಹೇಳಿದ್ರೆ ಎಸ್ಟಿಮೇಟ್ ಆಗಲ್ಲ, ಹಿಂಗೆ ಬರೀ ಅದೇ ಹೇಳೋದು.